TV20 ಕನ್ನಡ ವಾಹಿನಿಗೆ ಸ್ವಾಗತ. ತಿಂತಣಿ ಬ್ರಿಡ್ಜ್ ಕಲ್ಮಲ ರಾಜ್ಯ ಹೆದ್ದಾರಿಯಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮವು ದೇವದುರ್ಗ ತಾಲೂಕಿನ 2 ಕಡೆ ಟೋಲ್ ಗೇಟ್ ಆರಂಭ ಮಾಡುತ್ತಿರುವುದು ಜನರ ನಿದ್ದೆಗೆಡಿಸಿದೆ. ಇಲ್ಲಿನ ಶಾಸಕರು ಧ್ವನಿ ಎತ್ತದೆ ಮೌನ ವಹಿಸಿದ್ದಾರೆ. ಶಾಸಕರು ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು ಆಡಿದ್ದೇ ಆಟ ಎನ್ನುವಂತಾಗಿದೆ. ಶಾಸಕಿ ಟೋಲ್ ಗೇಟ್ ವಿಷಯಕ್ಕೆ ಮೌನ ಆಗಿರುವುದೇ ಟೋಲ್ ಗೇಟ್ ನಿರ್ಮಾಣಕ್ಕೆ ಕಾರಣವಾಗಿದೆ ಎಂದು ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷ ವಿಶ್ವನಾಥ ಬಲ್ಲಿದವ ಆರೋಪಿಸಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ದೇವದುರ್ಗ ತಾಲೂಕು ಅಭಿವೃದ್ಧಿಯಲ್ಲಿ ಹಿಂದೆ ಇದ್ದು ಭ್ರಷ್ಟಾಚಾರ ಹಾಗೂ ಕಾಮಗಾರಿ ಪರ್ಸೆಂಟೇಜ್ ಪಡೆಯುವಲ್ಲಿ ಮುಂದೆ ಇದು ತಾಲೂಕಿನ ಯಾವುದೇ ರೀತಿಯ ಹೇಳುವಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಎಂದು ಆರೋಪಿಸಿದರು. ಸುಮಾರು 73.31 ಕಿಲೋಮೀಟರ್ ಉದ್ದದ ತಿಂತಣಿ ರಸ್ತೆಯಲ್ಲಿ ರಾಜ್ಯ ಹೆದ್ದಾರಿಗೆ ಟೋಲ್ ಗೇಟ್ ಮಾಡಿ ಹಣ ವಸೂಲಿ ಮಾಡಲು KRDC ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇವರು ಹಾಸನ ಮೂಲದ ಭಾರತಿ ಕನ್ಸ್ಟ್ರಕ್ಷನ್ ರವಿ ವಂಶಿ ಜೆನ್ಸಿ ಇವರಿಗೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅನ್ನು 19/8/2024 ರಂದು ಮಾಡಿಕೊಟ್ಟಿರ್ತಾರೆ. ದೇವದುರ್ಗ ತಾಲೂಕಿನ ತಿಂತಣಿ ಕಲ್ಮಲ ರಸ್ತೆ ಡಾಂಬರೀಕರಣಕ್ಕೆ ಈಗಾಗಲೇ ಸರ್ಕಾರ ಅನುದಾನ ಕೊಟ್ಟಿದೆ. ಸರ್ಕಾರ ಅನುದಾನ ಕೊಟ್ಟ ನಂತರ ಕೂಡ ಯಾವುದೋ ಕಂಪನಿ ಯಾವುದೋ ಬ್ಯಾಂಕ್ ಇದ್ರೂ ಸಾಲ ಪಡೆದು ನಾವು ಇವಾಗ ಟೋಲ್ ಮಾಡಿ ನಮ್ಮ ಭಾಗದ ಜನರಲ್ಲೇ ಹಣ ವಸೂಲಿಯನ್ನು ಮಾಡೋಕೆ ನಿಂತಿದ್ದಾರೆ. ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಬಡವರು ಬಗ್ಗರು ಹಿಂದುಳಿದವರೇ ಅತಿ ಹೆಚ್ಚು ರೈತರು ವಾಸವಿರೋ ಕಾರಣಕ್ಕೆ ಇವ್ರ ಮೇಲೆ ತೀವ್ರವಾದ ಒಂದು ಹೊರೆಯನ್ನ ಬೀಳುತ್ತೆ ಅಂತೇಳಿ ನಾನು ಸ್ಪಷ್ಟಪಡಿಸ್ತೇನೆ. ಇಲ್ಲಿ ಬಹುತೇಕ ಒಂದು ಟೋಲ್ ಗೇಟ್ ಒಂದು ವಾಹನ ಹೋಗಿ ಅಪ್ ಡೌನ್ ಹೋಗ್ಬೇಕಾದ್ರೆ 45 ರೂಪಾಯಿ ಅಂತ ಹೇಳ್ಕೊಂಡ್ರು ಸಹ ದಿನಕ್ಕೆ 250ರಿಂದ 300 ವಾಹನಗಳ ಸಂಚಾರ ಈ ನಮ್ಮ ಭಾಗದಲ್ಲಿ ಆಗ್ತವೆ. ಇದರಲ್ಲಿ ದಿನಕ್ಕೆ 13,500 ಅಂತ ಹೇಳ್ಕೊಂಡ್ರು ಸಹ ತಿಂಗಳಿಗೆ 4,05,000 ಆಗುತ್ತೆ. ವರ್ಷಕ್ಕೆ 48,60,000 ರೂಪಾಯಿ ಇಲ್ಲಿಂದ ನಮ್ಮ ಭಾಗದ ಜನರಿಂದ ವಸೂಲಿಯನ್ನ ಈ ಟೋಲ್ ಗೇಟ್ ಮುಖಾಂತರ ಮಾಡ್ತಾ ಇದ್ದಾರೆ. ಇದ್ರ ಮತ್ತೆ 3 ರಿಂದ 5 ವರ್ಷ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ವರ್ಷಕ್ಕೆ 10% ಅಂತ ಹೇಳಿ ಇನ್ಕ್ರೀಸ್ ಮಾಡಿ ತುಂಬಲಿಕ್ಕೆ ಈ ಟೋಲ್ ಗೇಟ್ ಅನ್ನ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಜನರ ಪರವಾಗಿದ್ದವರು ಜನರ ಮತ ಪಡೆದವರು ಇದ್ರ ಬಗ್ಗೆ ಯಾಕೆ ಕಾಳಜಿಯನ್ನ ವಹಿಸಿ ಮಾತಾಡ್ತಾ ಇಲ್ಲ? ಈಗ ಪೊಲೀಸರು ಹೆಲ್ಮೆಟ್ ಹಾಕಿಲ್ಲ ಫೈನ್ ಯಾಕೆ ಹಾಕಿದ್ದಾರೆ ಅಂತ ಕೇಳಕ್ ಹೋದ್ರೆ ಶಾಸಕರು ಕೇಳ್ತಾರೆ. ಇದನ್ನ ನಮ್ಮ ಭಾಗದ ಸುಮಾರು 2 ಲಕ್ಷ ಜನರಿಗೆ ಇದನ್ನ ಹೊರೆ ಆಗ್ತಿದೆ. ಇದನ್ನ ಯಾಕೆ ಶಾಸಕರು ತಡೆಯುವಲ್ಲಿ ವಿಫಲರಾಗಿದ್ದಾರೆ ಅಂತ ನಾನು ಒಂದು ಅನಿಸಿಕೆ ಹೇಳ್ತಾ ಇದ್ದೇನೆ. ಇವರ ಶಾಸಕರ ಆದ ನಂತರ ಬೇರೆ ರಾಜಕಾರಣಿಗಳು ಸಹ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಯಾಕಂದ್ರೆ ಎಲ್ಲರಿಗೂ ಇದು ಹೊರೆನೇ ಆಗುತ್ತೆ ಅಂತೇಳಿ ನಾವು ಈ ಮುಖಾಂತರ ಪತ್ರಿಕಾಗೋಷ್ಠಿ ಮೂಲಕ ಹೇಳೋದೇನಂತಂದ್ರೆ ನಾವು ಇದನ್ನ ಆದಷ್ಟು ಬೇಗ ಆ ಟೋಲ್ ಗೇಟ್ ಅನ್ನ ತೆರವುಗೊಳಿಸಿ ಹೋದ್ರೆ ಎಲ್ಲಾ ಸಮಾನ ಮನಸ್ಕರ ಸಂಘಟನೆಗಳು ಸೇರಿಕೊಂಡು ನಾವೆಲ್ಲ ಅದನ್ನ ಒಂದು ಅನಿರ್ದಿಷ್ಟ ಧರಣಿಯನ್ನ ಹಮ್ಮಿಕೊಂಡು ನಾವು ಹೋರಾಟ ಮಾಡುತ್ತೇವೆ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.